ಕಾಡುವ ಕಥೆಗಳು ಒಂದಲ್ಲ ಎರಡಲ್ಲ. ಸಾವೇ ನೀನೆಷ್ಟು ಕ್ರೂರಿ ಅನ್ನುವಂಥ ಮಾತುಗಳು ಅವಾಗವಾಗ ಕೇಳಿ ಬರುತ್ತೆ. ಯಾಕಂದರೆ ಪ್ರತಿಯೊಂದು ಕೂಡ ಪಾಕಿಸ್ತಾನದ ಜೊತೆಗೆ ಯುದ್ಧ ಆರಂಭವಾಗುವಂತ ಮುಂಚಿತವಾಗಿ ಆದಂಥ ಘಟನೆ. ಪಹಲ್ಗಾಮ್, ಅದಾದ ನಂತರ RCB ಕಾಲ್ ತುಳಿತದಲ್ಲಿ, ಅದಾದ ನಂತರ ಇಲ್ಲಿ ಯಾವ ರೀತಿಯಾಗಿ ದುರಂತಗಳು ಸಂಭವಿಸ್ತಾ ಇವೆ ಅಂತ DVRಗೆ ಪತ್ತೆಯಾಗಿದೆ. ಡಿಜಿಟಲ್ ವಿಡಿಯೋ ರೆಕಾರ್ಡರ್ನ ವಶಕ್ಕೆ ಪಡೆದಿದೆ ATS. ಸ್ಥಳದಲ್ಲಿ ಪರಿಶೀಲನೆ ಮಾಡ್ತಾ ಇದೆ FSL ಟೀಮ್. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿತ್ತಲ್ಲ, ಈ ಪತನವಾಗಿರುವಂಥ ಜಾಗದಲ್ಲಿ ಈಗ DVR ಪತ್ತೆಯಾಗಿದೆ. ಅದು ಬೇಕಾಗಿತ್ತು ಮುಖ್ಯವಾಗಿ. ಡಿಜಿಟಲ್ ವಿಡಿಯೋ ರೆಕಾರ್ಡರ್ನ ವಶಕ್ಕೆ ಪಡ್ಕೊಂಡಿದೆ ATS. ಏನಾಯ್ತಲ್ಲಿ ಕೊಲೆ ಕ್ಷಣದಲ್ಲಿ ಅನ್ನುವಂಥದ್ರ ಬಗ್ಗೆ ಇನ್ಫಾರ್ಮೇಷನ್ಗಳು ಈಗ ಸಿಗುತ್ತೆ. ನಾಳೆ ನಾಡಿದ್ರೊಳಗೆ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗಕ್ಕೆ ಶುರುವಾಗುತ್ತೆ. ಏನಾಗಿದೆ ಅಂತೇಳಿ ಅದರದ್ದೊಂದು ಕ್ಲಾರಿಫಿಕೇಷನನ್ನು ಕೂಡ ಕೊಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಪೂರ್ತಿಯಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ತನಿಖೆಯಲ್ಲಿ ಬೇಕಾಗಿರುವಂಥದ್ದು ಇದಕ್ಕೆ ಕಾರಣ ಏನು ಅನ್ನೋದು, ಅದು ಒಂದು ಪಾರ್ಟು. ಯಾಕೆ ಹಿಂಗಾಯಿತು ಅಂತ ಹೇಳಿ. ಅದಾದ ನಂತರ ಆಗಬೇಕಾಗಿರುವಂಥದ್ದೇನು, ಈ ರೀತಿಯಾದಂಥ ಕೆಲವು ಜಾಗಗಳಲ್ಲಿ ಈ ಪರಿಸ್ಥಿತಿಗಳ ನಿರ್ಮಾಣ ಆಗಬೇಕಾದ್ರೆ ಅನೇಕರು ಹೇಳ್ತಾ ಇದ್ರು, ಇದರ ಸುತ್ತಮುತ್ತಲೂ ಕೂಡ ಅದೇ ಕಾರಣ ಇದ್ದರೆ ಗೊತ್ತಿಲ್ಲ ನನಗೆ. ಸ್ಲಮ್ಗಳಿದೆ, ಆ ಸ್ಲಮ್ಗಳಲ್ಲೆಲ್ಲ ಈ ಪಕ್ಷಿಗಳ ಹಾರಾಟ ಆಗುವಂಥದ್ದು ಜಾಸ್ತಿ. ಕಾರಣ ಅಲ್ಲಿರುವಂತಹ ಜಾಗದಿಂದಾಗಿ ಹದ್ದುಗಳೆಲ್ಲ ತುಂಬ ಹಾರಾಟಗಳನ್ನು ನಡೆಸುತ್ತೆ. ಅವುಗಳಿಂದ ಏನಾದರೂ ಸಮಸ್ಯೆ ಆಯಿತಾ, ಅಥವಾ ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತಾ, ಇಂಜಿನ್ ಪ್ರಾಬ್ಲಮ್ ಆಗೋಕ್ಕೆ ಪಕ್ಷಿಗಳೇ ಕಾರಣ ಆಯಿತಾ, ಇವೆಲ್ಲ ಒಂದಾದ ನಂತರ ಒಂದು ಬರುತ್ತೆ. ಫಸ್ಟು ಆ ಕಮ್ಯುನಿಕೇಷನ್ ಏನಾಗಿತ್ತು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸೊ ATC ಜೊತೆಗೆ ಅವರು ಸಂಪರ್ಕವಾಗಿದ್ದರಲ್ಲ, ಅದರ ವಿಚಾರದಲ್ಲೂ ಕೂಡ ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ನೀವು ನಿರಂತರವಾಗಿ ಅಲ್ಲಿಂದನೇ ವರದಿಯನ್ನು ಕೊಡ್ತಾ ಇದ್ದೀರಾ, ಏನಾಗಿದೆ ಏನಿಲ್ಲ ಪರಿಸ್ಥಿತಿ ಅನ್ನೋದನ್ನು. ಈಗ ಇರುವಂಥ ನೀವು ಜಾಗ ಎಲ್ಲಿದ್ದೀರಾ ಮತ್ತು ಯಾವ ಹಂತಕ್ಕೆ ಹೋಗ್ತಾ ಇದೆ ಈಗ? FSLನವರು ಕೂಡ ತನಿಖೆಯನ್ನು ಎಲ್ಲ ತನಿಖೆಯನ್ನು ಮಾಡಬೇಕಾಗಿದೆ. ಅವರು ಕೂಡ ಎಲ್ಲ ಇನ್ಫಾರ್ಮೇಷನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನುಳಿದಂತೆ ಈಗ ವಿಮಾನಗಳ ಅವಶೇಷಗಳಲ್ಲಿ ಸಿಕ್ಕಿರುವಂಥದ್ದೇನು, DVR, ಬ್ಲ್ಯಾಕ್ ಬಾಕ್ಸ್ ಎಲ್ಲ ಸಿಕ್ಕಿದೆಯಾ ಹೇಗೆ ಅಂತ? ಅರುಣ್ ನೋಡಿ, ನಾವು ಇಷ್ಟೊತ್ತು ಸಿಟಿ ಸಿವಿಲ್ ಆಸ್ಪತ್ರೆ ಮುಂಭಾಗದಲ್ಲಿದ್ವಿ. ಅಲ್ಲಿ ಮಾರ್ಚರಿಯಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗಳು ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಮೃತರ ಕುಟುಂಬಸ್ಥರು ಆಗಮಿಸಿ DNA ಸ್ಯಾಂಪಲ್ಗಳನ್ನು ಕೊಡ್ತಾ ಇದ್ದಾರೆ. ಅವುಗಳನ್ನು ಒಂದೊಂದಾಗಿ ಮ್ಯಾಚ್ ಮಾಡಿ ಮೃತದೇಹಗಳನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಮುಂದಿನ 2-3 ದಿನಗಳ ಕಾಲ ಈ ಪ್ರಕ್ರಿಯೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. 265ಕ್ಕೂ ಹೆಚ್ಚು ಜನರು ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು 7-8 ಮೃತದೇಹ ಮಾತ್ರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತ ಕೆಲಸಗಳಾಗಿದ್ದಾವೆ. ಬಾಕಿ ಉಳಿದಂತ ಕುಟುಂಬಸ್ಥರ DNA ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿದ್ದಾರೆ. ಅವುಗಳ ವರದಿ ಬರಬೇಕು. ಅದಾದ ಬಳಿಕ ಮೃತದೇಹಗಳಿಗೆ ಅವುಗಳನ್ನ ಮ್ಯಾಚ್ ಮಾಡುವಂತ ಕೆಲಸಗಳು ಕೂಡ ಆಗಬೇಕು. ಸೊ ಇದಾದ ಬಳಿಕ ಕುಟುಂಬಸ್ಥರಿಗೆ ಈ ಒಂದು ಮೃತದೇಹಗಳನ್ನು ಹಸ್ತಾಂತರಿಸುವಂತ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಮುಂದಿನ 2-3 ದಿನಗಳ ಕಾಲ ಈ ಒಂದು ಪ್ರಕ್ರಿಯೆ ನಡೆಯುವಂತ ಸಾಧ್ಯತೆಗಳು ಒಂದು ಕಡೆಗಿದ್ದಾವೆ. ಸೊ ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗ, ಈ ಘಟನೆ ಹೇಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದಂತ ಕಾರಣವನ್ನು ಹುಡುಕುವಂತ ಕೆಲಸಗಳು ಆಗ್ತಾ ಇದ್ದಾವೆ. ಒಂದು ಕಡೆಗೆ ಬ್ಲಾಕ್ ಬಾಕ್ಸ್, ಮತ್ತೊಂದು ಕಡೆಗೆ DVR ಅನ್ನು ಕೂಡ ಹುಡುಕಾಡುವಂತ ಕೆಲಸಗಳಾಗ್ತಿದ್ದಾವೆ. ಈಗಿರುವಂತ ಮಾಹಿತಿಗಳ ಪ್ರಕಾರ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದ್ದಾವೆ. ಆದರೆ ಇನ್ನೂ ಕೂಡ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಸೊ ಈ ಒಂದು ಬ್ಲಾಕ್ ಬಾಕ್ಸ್ನಲ್ಲಿ ಇರುವಂತಹ ಮಾಹಿತಿ ಏನು ಅನ್ನುವಂಥದ್ದನ್ನು ಕೂಡ ಡಿಕೋಡ್ ಮಾಡಬೇಕಾಗುತ್ತೆ. DVRನಲ್ಲಿರುವಂಥ ದತ್ತಾಂಶವನ್ನು ಕೂಡ ಡಿಕೋಡ್ ಮಾಡಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಪತ್ತೆ ಹಚ್ಚಿದ ಬಳಿಕ ಈ ಒಂದು ಘಟನೆಗೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆಗಳಿಗೆ ಮತ್ತಷ್ಟು ದಿನಗಳ ಕಾಲ ಸಮಯಾವಕಾಶ ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ. ಕೇವಲ ಒಂದು ದಿನದಲ್ಲಿ ಆಗುವಂತಹ ಬೆಳವಣಿಗೆಗಳು ಇವಲ್ಲ. ಮುಂದಿನ 2-3 ದಿನಗಳ ಕಾಲ ಸುದೀರ್ಘವಾಗಿ ಇದನ್ನ ತಪಾಸಣೆಗೆ ಒಳಪಡಿಸಿದ ಬಳಿಕ, ಇದನ್ನ ಡಿಕೋಡ್ ಮಾಡಿದ ಬಳಿಕ ಒಂದು ನಿರ್ದಿಷ್ಟವಾದಂಥ ಕಾರಣಗಳು ಗೊತ್ತಾಗುತ್ತೆ. ಅದರ ಮೇಲೆ ತಜ್ಞರು ವಿಶ್ಲೇಷಣೆಯನ್ನು ಮಾಡ್ತಾರೆ. ಈ ವಿಮಾನ ಯಾವ ಕಾರಣಕ್ಕೆ ಕ್ರಾಶ್ ಆಯಿತು ಅನ್ನುವಂಥದ್ರ ಮಾಹಿತಿಯನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ವಿಮಾನಗಳ ಅವಶೇಷಗಳನ್ನು ಹುಡುಕಾಡುವಂಥದ್ದು, ಅಲ್ಲಿರುವಂಥ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಘಟನಾ ಸ್ಥಳದಲ್ಲಿ ಫಾರೆನ್ಸಿಕ್ ಆಗಿರ್ಬೋದು, DGCI ಆಗಿರ್ಬೋದು, ಏರ್ ಇಂಡಿಯಾದ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿರುವಂಥದ್ದು. ಅಲ್ಲಿರುವಂತಹ ಪಳಿಯುಳಿಕೆಗಳನ್ನು, ಅವಶೇಷಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅರುಣ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಈಗ FSL ಟೀಮ್ ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನೆಲ್ಲ ಕಂಡುಹಿಡಿಬೇಕು, ಪತ್ತೆ ಹಚ್ಚಬೇಕಲ್ಲ ಈಗ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿ.